ಹರ ಹರ ಮಹಾದೇವ್. ಜೈ ಶ್ರೀ ಗುರುದತ್ತ. ಗುರುದತ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಸರ್ವಕಾರ್ಯ ಜಯಪ್ರದ ತಂತ್ರ ಅಂತೇಳಿ ಇದೊಂದು ತಂತ್ರ ಪದ್ಧತಿಯನ್ನು ಮಾಡ್ತಕ್ಕಂಥದ್ದು ಭಾಳ ವಿಶೇಷವಾಗಿ ಪುರಾತನ ಕಾಲದಲ್ಲಿ ಮಾಡಿರ್ತಕ್ಕಂಥ ಶ್ರೀ ಗದಗದ ಶ್ರೀ ತೋಟಪೈ ಶಾಸ್ತ್ರಿಯವರು ವಿದ್ಯಾ ಭಂಡಾರ ಗ್ರಂಥದಲ್ಲಿ ಬರೆದಿಟ್ಟಿರ್ತಾರೆ. ವೀಕ್ಷಕರೇ, ಈ ಉಲ್ಲೇಖನ ಪ್ರಸ್ತುತವಾಗಿ ವಿವರವಾಗಿ ಹಂತ ಹಂತವಾಗಿ ಬಿಡಿಸಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸ್ವಯಂ ನಿಮ್ಮ ಜೀವನಕ್ಕೆ ನೀವೇ ಶಿಲ್ಪಿಗಳು. ಯಾರ ಗುರು ಹಿರಿಕರು ಮಾರ್ಗದರ್ಶನವೂ ಬೇಕಾಗಿಲ್ಲ ವೀಕ್ಷಕರೇ, ಸ್ವಯಂ ಮಾಡ್ಕೊಳ್ಳಿ. ಯಾವ ರೀತಿಯಾಗಿ ಅಂದರೆ, ಆದಿತ್ಯವಾರ ದಿವಸ ಪುಷ್ಯ ನಕ್ಷತ್ರ ಕಲಿತಾಗ ಅಂದರೆ ಭಾನುವಾರದ ಪುಷ್ಯ ನಕ್ಷತ್ರದಲ್ಲಿ ಈ ಶ್ವೇತ ಅರ್ಕ ಅಂತ ಕರಿತೀವಿ. ಬಿಳಿ ಎಕ್ಕದ ಗಿಡ ಶ್ವೇತ ಅರ್ಕ ನೋಡಿರ್ತಾರೆ ಎಲ್ಲ ಕಡೆನೂ. ಬಿಳಿ ಎಕ್ಕಿ ಗಿಡ ಅಂತ ಪೂಜೆಗೆ ಬಳಸ್ತಾರೆ. ಇದನ್ನು ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಪೂಜಿಸಿ ಬೇರನ್ನು ತರ್ತಕ್ಕಂಥದ್ದು ವೀಕ್ಷಕರೇ. ಅಂದರೆ ಭಾನುವಾರದ ಪುಷ್ಯ ನಕ್ಷತ್ರ ಕಲಿತಾಗ ಉತ್ತರ ದಿಕ್ಕಿಗೆ ಅಥವಾ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಪೂಜೆಯನ್ನು ಮಾಡಿ ಬೇರನ್ನು ತರಬೇಕು. ಅದು ವಿಧಿವಿಧಾನ ಯಾವ ರೀತಿ ಅಂದರೆ, ಭಾನುವಾರ ಅಥವಾ ಗುರುವಾರ ದಿವಸ ಬಂದರೂ ನಡೆಯುತ್ತೆ. ಪುಷ್ಯ ನಕ್ಷತ್ರ ಕಲಿತಾಗ ಶನಿವಾರ ದಿವಸ ಸಾಯಂಕಾಲ ಹೋಗಿ ಸೂರ್ಯ ಮುಳುಗಿದ ನಂತರ ಹೋಗಿ ಅದಕ್ಕೆ ನಿಮಂತ್ರಣ ಪದ್ಧತಿ ಬರುತ್ತೆ. ಆ ಗಿಡಕ್ಕೆ ಆಮಂತ್ರಣ ಕೊಟ್ಟು, ಅಂದರೆ ಜಲ, ಗಂಧ, ಭಸ್ಮ ಇತ್ಯಾದಿ ಪಂಚಗವ್ಯಗಳನ್ನು ತಗೊಂಡು ಅದಕ್ಕೆ ನೀರು ಸುಮಿಸಿ ಉಜ್ಜಿನಕಡ್ಡಿ ಬೆಳಗಿ ಪೂಜೆ ಮಾಡಿ ಆ ದೇವಿಯನ್ನು, ವನದೇವತೆಯನ್ನು ಆಹ್ವಾನ ಮಾಡ್ಕೊಂಡು ಸಂಕಲ್ಪ ಮಾಡಿ ಬರ್ಬೇಕು. ಶನಿವಾರ ಸಾಯಂಕಾಲ ಹೋಗಿ, ನಾನು ನಿನ್ನನ್ನು ನಾಳೆ ಇಂಥ ಕಾರ್ಯಕ್ಕೆ ಒಯ್ತಾ ಇದ್ದೇನೆ, ಸಿದ್ಧಳಾಗಿರು ತಾಯಿ ಅಂತ ಹೇಳಿ ಪೂಜೆಯನ್ನು ಸಲ್ಲಿಸಿ ಭಾನುವಾರದ ಬೆಳಗ್ಗೆ ಹೋಗಿ ಪೂರ್ವಾಭಿಮುಖ ಮಾಡಿ ಅದಕ್ಕೆ ಮತ್ತೆ ಜಲ, ಗಂಧ, ಭಸ್ಮ ಪೂಜೆ, ಅಕ್ಷತೆ ಕಾಳು, ವಿಭೂತಿ, ಕುಂಕುಮವನ್ನು ಹಚ್ಚಿ ಭಕ್ತಿಯಿಂದ ನಮಸ್ಕರಿಸಿ ಪೂಜೆಯನ್ನು ಮಾಡಿ ಉತ್ತರ ದಿಕ್ಕಿಗೆ ಮತ್ತು ಪೂರ್ವ ದಿಕ್ಕಿಗೆ ಹರಿದಿರ್ತಕ್ಕಂಥ ಬೇರನ್ನು ಕಟ್ಟಿಗೆಯಿಂದ, ಅಂದರೆ ಯಾವುದಾದ್ರು ಕಬ್ಬಿಣದಿಂದ ಕಡಿಬಾರ್ದು, ಕಟ್ಟಿಗೆಯಿಂದ ಅಥವಾ ಬೇರೆ ಕಲ್ಲಿನ ತುಂಡಿನಿಂದ ಕಡಿದು ಆ ಬೇರನ್ನು ತಗೊಂಬಂದು ಅದನ್ನು ಗಂಡ್ಮಕ್ಳು ಬಲಗೈ ರಟ್ಟೆಯಲ್ಲಿ, ಹೆಣ್ಮಕ್ಳಾದರೆ ಬಲಗೈ ರಟ್ಟೆಯಲ್ಲಿ ಧರಿಸ್ತಕ್ಕಂಥದ್ದು. ಈ ಪದ್ಧತಿಯನ್ನು ತೋಟಪೈ ಶಾಸ್ತ್ರಿಗಳು, ಗದಗದ ತೋಟಪೈ ಶಾಸ್ತ್ರಿಗಳು ಮಹನೀಯರು ಬರೆದಿಟ್ಟಿರ್ತಕ್ಕಂಥ ಗ್ರಂಥ ವಿದ್ಯಾ ಭಂಡಾರ ಗ್ರಂಥದಲ್ಲಿ ಕೊಟ್ಟಿದ್ದಾರೆ ವೀಕ್ಷಕರೇ. ಪೇಜ್ ನಂಬರ್ ಬಂದು 407ನೇ ಪೇಜ್ ನಂಬರಲ್ಲಿ ಕೊಟ್ಟಿರ್ತಕ್ಕಂಥದ್ದು ವೀಕ್ಷಕರೇ. ಈ ಪದ್ಧತಿಯನ್ನು ಕೈಗೆ ಕಟ್ಕೊಳ್ಳುವಾಗ ಅಥವಾ ಕೊರಳಲ್ಲಾದರೂ ಹಾಕೋಬೋದು. ಭಾಳ ಉತ್ಕೃಷ್ಟವಾಗಿರ್ತಕ್ಕಂಥ ಶ್ವೇತ ಅರ್ಕ, ಬಿಳಿ ಎಕ್ಕದ ಗಿಡದ ಬೇರು. ಇದು ಯಾವ ರೀತಿಯಲ್ಲಿ ಅಂದರೆ, ಕೋರ್ಟು ಕಚೇರಿ ಕೆಲಸಗಳಲ್ಲಿ, ವ್ಯಾಜ್ಯಗಳಲ್ಲಿ, ಸಣ್ಣ ಪುಟ್ಟ ಸಮಸ್ಯೆಗಳಾಗಿರಲಿ ಅಥವಾ ದೀರ್ಘಕಾಲದ ಸಮಸ್ಯೆಯನ್ನು ಹೊಂದಿರಲಿ, ಯಾವುದೇ ರೀತಿಯ ಸಮಸ್ಯೆಯನ್ನು ಹೊಂದಿರತಕ್ಕಂಥವರು ಇದನ್ನು ಧರಿಸ್ತಕ್ಕಂಥದ್ದು. ಕೆಲವೊಂದು ಸೌಭಾಗ್ಯವತಿಯಾಗ್ತಕ್ಕಂಥ ಯೋಗ, ಗಂಡನ ಆಯುಷ್ಯ ಕಡಿಮೆಯಾಗಿದ್ದರೂ ಕೂಡ ಗಂಡನ ಆಯುಷ್ಯ ವೃದ್ಧಿಯಾಗುತ್ತೆ. ಹೆಣ್ಮಕ್ಳು ಇದನ್ನು ಕೊರಳಲ್ಲಿ ಧರಿಸ್ಕೊಳ್ಳಿ, ನಿಮಗೆ ನೀವೇ ಮಾಡ್ಕೊಳ್ಳಿ. ಪುತ್ರವತಿ ಅಂತಲೂ ಕೊಟ್ಟಿದ್ದಾರೆ. ಅಂದರೆ ಎಷ್ಟೋ ಜನರಿಗೆ ಮಕ್ಕಳಾಗಿರೋದಿಲ್ಲ, ಸಡನ್ನಾಗಿ ಜಾತಕದಲ್ಲಿ ಯಾವುದೋ ರೀತಿ ದೋಷ ಇರುತ್ತೆ, ಕುಜದೋಷ, ಸರ್ಪದೋಷ, ನಾನಾ ಥರ ದೋಷದಿಂದ ಪಂಚಮ ಸ್ಥಾನಾಧಿಪತಿ ಏನಾದರೂ ದುಸ್ಥಾನದಲ್ಲಿ ಕೂತಿದ್ರೆ, ಪಂಚಮದಲ್ಲಿ ಪಾಪಗ್ರಹಗಳು ರಾಹು ಕೇತುಗಳು ಕೂತಿದ್ರು ಕೂಡ ಯಾವುದಾದ್ರೂ ಒಂದು ಪೂರ್ವಜನ್ಮದ ಪಾಪದಿಂದ ಮಕ್ಕಳಾಗಿರೋದಿಲ್ಲ, ಅಂತರ್ಗತ ಪುತ್ರ ಸೌಭಾಗ್ಯವನ್ನು ಈಡೇರಿಸ್ತಕ್ಕಂಥ ಒಂದು ಉತ್ಕೃಷ್ಟವಾದ ಸರ್ವಕಾರ್ಯ ಜಯಪ್ರದ ತಂತ್ರ ವೀಕ್ಷಕರೇ. ಇದು ಭಾಳ ಮಹನೀಯವಾಗಿರ್ತಕ್ಕಂಥದ್ದು, ತುಂಬ ಗಾಢವಾಗಿರ್ತಕ್ಕಂಥ ಪ್ರಯೋಗ ವೀಕ್ಷಕರೇ. ಇದು ಸಾಕ್ಷಾತ್ ವಿಘ್ನೇಶ್ವರನ ಅನುಗ್ರಹ ಇರುತ್ತೆ ಇದಕ್ಕೆ, ಬಿಳಿ ಎಕ್ಕದ ಗಿಡದ ಬೇರಿನ ತಂತ್ರಕ್ಕೆ. ಇದನ್ನು ಯಾವ ರೀತಿ ಮಾಡ್ಕೋಬೇಕು ಅಂದರೆ, ಒಂದು ತಾಯ್ತದಲ್ಲಿ ಹಾಕಿ ಕೊರಳಲ್ಲಿ ಹಾಕೋಬೋದು, ಅಥವಾ ಬರೀ ಬೇರನ್ನು ಯಾವುದಾದ್ರು ಡಾಲರ್ ಥರ ಕೊರಳಲ್ಲಿ ಹಾಕ್ತೀವಲ್ಲ, ಡಾಲರ್ ಥರನೂ ಮಾಡ್ಕೊಂಡು ಹಾಕೋಬೋದು ವೀಕ್ಷಕರೇ. ಆ ರೀತಿಯಲ್ಲೂ ಮಾಡೋಕ್ಕೆ ಬರುತ್ತೆ. ಇದನ್ನು ತಂದ ಮೇಲೆ ಇದಕ್ಕೆ ಮಂತ್ರ, ಯಾವುದಾದ್ರೂ ಒಂದು ವಿಘ್ನೇಶ್ವರನ ಮಂತ್ರ ಅಥವಾ ಗುರು ದತ್ತಾತ್ರೇಯರ ಮಂತ್ರ, ಯಾವುದಾದ್ರೂ ಒಂದು ದೇವಿ ಮಂತ್ರ ಸಿದ್ಧ ಮಾಡಿರ್ತಕ್ಕಂಥದ್ದು, ಅಥವಾ ಓಂ ನಮಃ ಶಿವಾಯ ಷಡಾಕ್ಷರಿ ಪಂಚಾಕ್ಷರಿ ಮಂತ್ರವನ್ನು ಒಂದು 1008 ಸಾರಿ ಕುತ್ಕೊಂಡು ನದಿ ದಡದಲ್ಲಿ ಅಥವಾ ಸಮುದ್ರ ದಡದಲ್ಲಿ, ಯಾವುದಾದ್ರೂ ಶಿವನ ದೇವಸ್ಥಾನದ ಸನ್ನಿಧಿಯಲ್ಲಿ, ಯಾವುದಾದ್ರೂ ಒಂದು ಪುಣ್ಯಕ್ಷೇತ್ರಗಳಲ್ಲಿ ಕೂತ್ಕೊಂಡು 1008 ಸಾರಿನ ಅದನ್ನು ಕೈಯಲ್ಲಿ ಹಿಡ್ಕೊಂಡು, ಆ ಬೇರನ್ನು ಹಿಡ್ಕೊಂಡು ಜಲ ಭಸ್ಮಗಳಿಂದ ಪೂಜೆ ಹಾಕಿ ಅಕ್ಷತೆಗಳನ್ನು ಹಾಕಿ 1008 ಸಾರಿ ದತ್ತಾತ್ರೇಯಂದಾಗಲಿ, ಶಿವಂದಾಗಲಿ, ಅಥವಾ ಯಾವುದಾದ್ರೂ ದುರ್ಗಾದೇವಿದಾಗಲಿ, ವಿಘ್ನೇಶ್ವರನ ಮಂತ್ರ ಆಗಲಿ, ಓಂ ಗಂ ಗಣಪತಿಯೇ ನಮಃ, ಯಾವುದಾದ್ರೂ ಒಂದು ಮಂತ್ರವನ್ನು ನೀವು ಸಿದ್ಧ ಮಾಡಿರ್ತಕ್ಕಂಥ ಮಂತ್ರವನ್ನು 1008 ಸಲ ಉಚ್ಚರಿಸಿ ಅದನ್ನು ಬೇರನ್ನು ತಾಯ್ತದಲ್ಲಿ ತುಂಬಿ ಬಿಗಿ ಭದ್ರ ಮಾಡಿ ಅದಕ್ಕೆ ದೀಪಗಳನ್ನು ನೈವೇದ್ಯ ಮಾಡಿ ಹಿಡಿದು ಅದನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮ್ಮ ಕೊಡಲಿ ಧರಿಸೋದ್ರಿಂದ ಇವು ಎಲ್ಲ ರೀತಿಯ ಸಂಕಲ್ಪಗಳು ಈಡೇರ್ತಾ ಹೋಗುತ್ತೆ ವೀಕ್ಷಕರೇ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಗುರುದತ್ತ 1133 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಜೈ ಶ್ರೀ ಗುರುದತ್ತ.